ನಮಸ್ಕಾರ. ನಮ್ ಸಮಾಜದ ನಿಜವಾದ ಬಾಹುಬಲಿಗಳು ಇಲ್ಲದಾರ, ಬರ್ರಿ ಅವ್ರ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ ಹೆಸರು? ಬಸವರಾಜ್. ಬಸವರಾಜ್. ಎಷ್ಟು ವರ್ಷದಿಂದ ಈ ಕೆಲಸ ಮಾಡಕ? 8 ವರ್ಷದಿಂದ ಮಾಡಕತ್ತಿ. 8 ವರ್ಷದಿಂದ ಈ ಕೆಲಸ ಮಾಡಕತ್ರಿ. ಮತ್ ಈ ಕೆಲಸ ಬಾಳ ವಜ್ಜಿ ಕೆಲಸ ಅಲ್ರಿ? ವಜ್ಜಿ ಕೆಲ್ಸ ಇದ್ರೆ ಮಾಡ್ಲೇಬೇಕಲ್ರಿ, ಹಂಗಾಗಿ ಅಲ್ಲ. ಲೆಕ್ಕದಾಗ ರೈಟ್ ಇರ್ಲಕ್ ಅದ ಇದು ಬಿಟ್ಟು ಬೇರೆ ಮಾಡ್ಬೋದಿತ್ತಲ್ಲ? ಬೇರೆ ಏನಿಲ್ರಿ, ಬೇರೆ ಏನ್ ಮಾಡಲ್ರಿ. ಮತ್ತ ಇದೇ ಕೆಲಸ ಮಾಡಿದ್ರೆ ಮತ್ತೆ ರೈತರ ನಮ್ಮ ಹೊಲ ಮನೆ ಕೆಲಸ ಮಾಡ್ಕೊಂತೀವ್ರಿ. ಮತ್ತ ವಾಪಸ್ ಏನಣ್ಣ ಮತ್ತೆ ಇದೇ ಟೈಪ್ ಬಂದು ಇದೇ ಕೆಲಸ ಮಾಡ್ತೀವಿ. ಒಟ್ಟ ರೈತರ ಕೆಲಸನೇ ಮಾಡಕ? ಕೆಲಸ ಓ ಸೂಪರ್. ಅಂದ್ರೆ ಈ ಸೀಸನ್ ಇದ್ದಾಗ ಈ ಕೆಲಸ ಮಾಡ್ತೀರಿ? ಸೀಸನ್ ಈ ಕೆಲಸ ಮಾಡ್ತೀವಿ, ಆಮೇಲೆ ನಮ್ಮ ಹೊಲ ಮನೆ ಕೆಲಸ ಮಾಡ್ತೀವಿ. ಹೊಲ ಮನೆ ಬಿತ್ತೋದು, ಗೊಬ್ಬರ ಹಾಕೋದು, ಅನ್ನೆಲ್ಲ ಈ ತರ. ಈಗ ರೀ, ಈಗ ನೀವ್ ಇಷ್ಟೇ ಗುಂಪು ಮಾಡ್ಕೊಂಡು ಹೋಗ್ತೀರಾ ಹೆಂಗ? ನಿಮ್ದು ಗುಂಪು ಮಾಡ್ಕೊಂಡು ಹೋಗ್ತೀವ್ರಿ. 7 ಜನ ಹೋಗ್ತೀವಿ. ಅಂದ್ರೆ ಈ ಒಂದು ಚೀಲ ಎಷ್ಟು ಕೆಜಿ ಹೋಗಿರ್ತಾವ್ರಿ? 75 ಕೆಜಿ ಬರುತ್ತೆ. 70 ಕೆಜಿ ಅಂದ್ರೆ ಬಾಳ ಇದಾಗತ್ತಲ್ರಿ, ಕಾಲು ಬೆನ್ನು. ರಾತ್ರಿ ಎಲ್ಲ ನಿದ್ದೆ ಬರಲ್ರಿ, ಎಲ್ಲ ನೋಯ್ತಾವ ಮೈ ಕೈ. ಏನ್ ಮಾಡಮ್, ಕಷ್ಟ. ಕಷ್ಟಕಾರಿ ಕೆಲಸ ಇದ್ರೆ ಮಾಡ್ಲೇಬೇಕಲ್ರಿ. ಕಷ್ಟ ಐತ್ರಿ. ಅದ ಈಗ ನಿಮ್ಗೆ ಈ ಒಂದ್ ಚೀಲಕ್ಕೆ 20 ರೂಪಾಯಿ ಕೊಡ್ತಾರಲ್ಲ, ಅದು ಕಡಿಮೆ ಕಡಿಮೆ ಮತ್ತೆ ಏನ್ ಮಾಡಕ್ ಆಗಲ್ರಿ. ಕಡಿಮೆ ರೀ. ಅದು ಇನ್ನೊಂದ್ ಏನಾಗುತ್ತೆ ಗೊತ್ತನ್ರಿ, ಈಗ ಸರ್ಕಾರದವ್ರು ಅವ್ರಿಗೂ ರೈತರಿಗೂ ಬೆಂಬಲ ಬೆಲೆ ಕೊಟ್ರ ಅವರು ಜಾಸ್ತಿ ಕೊಡ್ತಾರೆ. ಈಗ ಪಾಪ ಅವ್ರದ್ದು ತಪ್ಪಿಲ್ಲ, ಈಗ ನಿಮ್ದು ಇಲ್ಲ, ನಿಮ್ದು ವಜ್ಜೆ ಕೆಲ್ಸ. ಯಾಕಂದ್ರೆ 70-80 ಕೆಜಿ ಚೀಲ ಹೊರೋದಂದ್ರ ಅಷ್ಟೀಜಲ್ಲ. ಇಲ್ಲಿ ಹಿಂಗ್ ತಗೊಂಡ್ ಹೋಗ್ಬೇಕಿದ್ರೆ ಕಾಲ್ ಗಿಲ್ ಇದಾದ್ರೆ ಒಂದ್ ದಿನದಲ್ಲ ಒಂದ್ ತಿಂಗಳು ದುಡಿದು ಆಸ್ಪತ್ರೆಗೆ ಇಡ್ಬೇಕಾಗತ್ತೆ. ಅಂದ್ರೆ ಈಗ ನೀವು 7-8 ವರ್ಷದಿಂದ ಇದೇ ಕೆಲಸ ಅಂದ್ರೆ ಈಗ ಈ ಲೋಡ್ ಐತಲ್ರಿ, ಲಾರಿ ಲೋಡ್ ಎಷ್ಟು ಹಿಡಿತದ್ರಿ? 550. 550 ಅಂದ್ರೆ ಒಂದ್ 20 ರೂಪಾಯಿದಾಗ ಒಂದ್ ಚೀಲ ಆದ್ರೆ ಒಂದ್ 11,000, 10ರಿಂದ 11,000 ಆಗುತ್ತೆ. 11,000 ಆಗ. 11,000ದಾಗ ನೀವು ಎಷ್ಟು ನಿಮ್ಮ ಟೀಮ್ನಾಗ ಎಷ್ಟು ಜನ ಇದಾರೆ? ಅದಕ್ಕೆಲ್ಲ 7 ಜನ ಇದೀರಿ. ನಮ್ಮ ಟೀಮ್ 7 ಜನ ಹಂಚಿಕೆ. ಅಂದ್ರೆ ಈಗ ಕೆಲ್ಸಕ್ಕೆಲ್ಲ ಬರ್ತಿರಲ್ರಿ, ಇದು ಹೊಲ್ದು ಮಾಲಕರದ ಊಟ ಗೀಟ ತಂದ್ ಕೊಡ್ತಾರೆ? ತಂದ್ ಕೊಡ್ತಾರೆ, ಒಬ್ಬೊಬ್ರು ತಂದ್ ಕೊಡ್ತಾರೆ, ಒಬ್ಬೊಬ್ರು ಅನುಕೂಲ ಇಲ್ಲಾರ ತಂದ್ ಕೊಡಲ್ಲ. ಎಲ್ಲಾ ರೀತಿಯಿಂದ ಐತೆ? ಎಲ್ಲಾ ರೀತಿಯಿಂದ ಐತಿ. ಮತ್ತೆ ಇದು ಈಗ ನೀವು ಇದು ಜಾಸ್ತಿ ಮಾಡ್ಬೇಕು, ಇಲ್ಲಾಂದ್ರೆ ಸರ್ಕಾರ ಕೇಂದ್ರ ಮನಿ ಮಾಡ್ಬೇಕಿತ್ತಂದ್ರೆ ಏನಂತ ಇದು ಮಾಡತ್ತೆ? ಏನಿಲ್ಲ, ನಮ್ಮ ಹುಣಸಿಗೆ ಒಂದು ಗ್ರೂಪ್ ಐತ್ರಿ. ಆ ಗ್ರೂಪ್ ಲೆಕ್ಕಕ್ಕೆ ಅವ್ರೆಲ್ಲರೂ ಗ್ರೂಪ್ ಇಂದ ಮಾಡ್ತಾರೆ. ಎನಿ ಟೈಮ್ ಏನಾನ ಪ್ರೆಷರ್ ಬಿದ್ರ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲಾಂದ್ರೆ ಇಷ್ಟೇ. ಮುಂದೆ ಏನಾನ ಇದ್ರೆ ಆಗುತ್ತೆ. ಇದು ಒಂದ್ ಚೀಲಕ್ಕೆ 20 ರೂಪಾಯಿ ಅಂತ ಯಾರು ಡಿಸೈಡ್ ಮಾಡ್ತಾರೆ? ಪ್ರತಿ ವರ್ಷ ಇಷ್ಟ ಇರ್ತದಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದ್ರೆ ರೈತರು ಈಗ ದುಡಿಯೋರ್ ಕಮ್ಮಿ ಆದ್ರ ಹೆಚ್ಚಿಗೆ ಆಗುತ್ತೆ. ಸ್ವಲ್ಪ ದುಡಿಯೋ ಜಾಸ್ತಿ ಇದ್ರ ಇಷ್ಟೇ ಹೋಗುತ್ತೆ. ಮಾಲಕರಲ್ಲಿ ಏನ್ ಗ್ರೂಪ್ ಹೋಗಿದಾರ, ಆ ಗ್ರೂಪ್ ನಾಗ ಇದು ಮಾಡ್ಬಿಡ್ತಾರೆ. ನಿಮ್ದು ಅಸೋಸಿಯೇಷನ್ ಏನೈತೆ ಅಲ್ಲಿಂದಾನೇ ಇದು ಅಲ್ಲಿಂದಾನೆ. ನೀವು ದಿನಕ್ಕೆ ಒಂದೇ ಲಾರಿ ಲೋಡ್ ಇರುತ್ತೆ. ಈಗ ಒಂದ್ ಲೋಡ್ ಮಾಡಕ್ ಎಷ್ಟೊತ್ತಾಗುತ್ತೆ? ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಿ ಮನೆ? ಬೆಳಗ್ಗೆ 7 ಗಂಟೆ ಇಲ್ಲಿ ಮಾಡ್ತಾರೆ. 8 ಗಂಟೆ 7 ಗಂಟೆ ಬರ್ಬೇಕಂದ್ರೆ ನೀವು ಅಲ್ಲಿ 5 ಗಂಟೆಗೆ ಎದ್ದಿರ? 2 ಗಂಟೆಗೆ ಮುಗಿತ್ರಿ. ಮಧ್ಯಾಹ್ನ 2 ಗಂಟೆಗೆ ಮುಗಿತು. 2 ಗಂಟೆಗೆ ಬಂದ್ರೆ ಮನೆಗೆ ಹೋಗೋದು. ಮನೆಗೆ ಹೋಗಿ ಜಳಕ ಮಾಡಿ ಊಟ ಮಾಡಿ ಮತ್ತೆ ನಾಳೆ. ಅಂದ್ರೆ ನಿಮ್ಗೆ ಈ ಬೆನ್ನು ಮತ್ತೆ ಈ ಕಾಲ್ ನೋವು ಬಂದಾಗ ಏನ್ ಮಾಡ್ತೀರಿ? ಏನ್ ಮಾಡಕ್ ಆಸ್ಪತ್ರೆ ಹಂಗೇನು ಜೋರ್ ಆಯ್ತು ಅಂದ್ರೆ ಆಸ್ಪತ್ರೆ ತೋರ್ಸಂತೀವ್ರಿ. ಮತ್ತೆ ಬೆಳಗ್ಗೆ ಏನಾನ ಸ್ವಲ್ಪ ಕಡಿಮೆ ಆದ್ರೆ ಬರೋದ್ರಿ, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ರೂಢ ಆಗ್ಬಿಟ್ಟೈತಿ. ರೂಢ ಕರೆಕ್ಟ್. ಏನ ಸ್ವಲ್ಪ ಹಂಗೇನ ಅನ್ಸಲ್ರಿ, ದಿನ ಮಾಡ್ತೀವಲ್ಲ, ಹಂಗಾಗಿ ರೂಢ ಆಗೈತ್ರಿ. ಅಲ್ಲ, ಈಗ ಬರೇ ಒಂದ್ ಚೀಲ ಇಲ್ಲಿಂದ ಅಲ್ಲಿಗೆ ಸಾಮಾನ್ ಎಲ್ಲ ಇದ್ರ ತಗೊಂಡ್ ಹೋಗ್ಬೋದು, ಇಲ್ಲಿಂದ ಹತ್ಬೇಕಲ್ರಿ. ಇದು ಹಂಗಿದ್ರ ಮಾಡ್ಕೊಂಡ್ಗೆ ಹೋಗ್ಬೇಕ್ರಿ. ನೋಡಿದ್ರೆ ಗೊತ್ತಾಗತ್ರಿ. 70ರಿಂದ 80 ಕೆಜಿ ಬರ್ತಾವ. 75 ಕೆಜಿ ಹಿಂಗ್ ಬರತ್. ನಿಮ್ಗೆ ಯಾವಾಗ ಅನ್ಸಿದಾನ ಈ ಕೆಲಸ ಯಾಕೆ ಕಲ್ತ್ನಪ್ಪ, ಇದ್ರ ಬಿಟ್ಟು ಸ್ವಲ್ಪ ಏನಾದ್ರು ಒಂದ್ ಅಕ್ಷರ ಕಲ್ಸಿದ್ರೆ ಬಿಸ್ನೆಸ್ ಅನಿಸ್ತದ್ರಿ. ಆತರ ಅನಿಸಿದ್ರ ರೈತರ ಮಕ್ಕಳಲ್ರಿ ನಾವು. ಯಾಕಂದ್ರ ಅವಾಗಾದ್ರು ಕಷ್ಟದಾಗ ಬೆಳೆದ್ರಿ. ಈಗಾದ್ರು ಮತ್ತೆ ಅವ್ರು ನಮ್ ತಾಯಿ ರೈತರು, ಅವ್ರು ಹೊಲ ಮನಿ ಕೆಲಸ ಮಾಡೋದು, ಮತ್ತೆ ಈ ಕೆಲ್ಸಕ್ಕೆ ಬರೋದು, ಮತ್ತೆ ಹೊಲ ಮನಿ ಕೆಲಸ ಮಾಡೋದು, ಇದೇ ಟೈಪ್ ನಾವು ಇದು ಮಾಡ್ಕೊಂತ ಹೊಂಟಿವಿ. ಮತ್ತೆ ಈಗ ಸಾಲಿಗೆ ಹೋಗೋಂತ ಕಳ್ಸಿದ್ರೆ ಸಾಲಿಗೆ ಹೋಗಲ್ರಿ, ಅದು ಹೋಗಿ ಹೊರಗಡೆ ತಿರುಗಾಡ್ಕೊಂಡು ಮನಿಗ್ ಬರ್ತಾರ. ಅಂತವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರು ಸಾಲಿ ಕಲಿಲೇಬೇಕ್ರಿ. ಯಾಕಂದ್ರೆ ಕಲಿದ ಅವ್ರ ಕಡೆ ಬಿಟ್ಟಿದ್ರಿ. ಯಾಕಂದ್ರೆ ಈ ತರ ಈಗಿನ ಯುವಕರಿಗೆ ಈ ತರ ವಜ್ಜಿ ಕೆಲಸ ಮಾಡಕ್ ಆಗಲ್ಲ. ಈಗಿನ ಯುವಕರಿಗೆ ಮಾಡಕ್ ಅದಕ್ಕಾಗಿ ಕೆಲಸ ಬಿಟ್ಟು ಸಾಲಿ ಕಲ್ಸ ಅವ್ರು ಏನಾರ ಸಾಲಿ ಕೆಲ್ಸ ನೌಕರಿ ಸಿಕ್ಕಿಲ್ಲ ಅಂದ್ರೆ ಒಂದ್ ಯಾವ್ದಾರು ಉದ್ಯೋಗ ಮಾಡ್ಕೊಂಡ್ ಏನೋ ಸಹಾಯ ಮಾಡ್ಕೊಂತ ಅವ್ರು ಇದು ಮಾಡ್ಕೊಂತ ಹೋದ್ರೆ. ತುಂಬಾ ಧನ್ಯವಾದಗಳ್ರಿ ನಿಮ್ದು ವೃತ್ತಿ ಬಗ್ಗೆ ಅನ್ಕೊಂಡಿದ್ದಕ್ಕೆ. ಆ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡಿ.